ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೇಪರ್ 2 ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ. ಬಹಳ ಇಂಪಾರ್ಟೆಂಟ್ ಟಾಪಿಕ್ಸಿಂದ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದು ಟಾಪಿಕ್ಕು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ 20 ಕ್ವಶನ್ಸ್. ಮೊದಲನೇ ಕ್ವಶನು, ಮರಗಳಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಮರಗಳಿಂದ. ಆಪ್ಷನ್ಸ್: ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ. ಮರಗಳಿಂದ ಇಂದ ಅಂತ ಬರುತ್ತಲ್ವಾ, ಎಂಬುದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಆಪ್ಷನ್ ಬಿ. ಮರ ಪ್ಲಸ್ ಇಂದ ಅಂತ ಬರುತ್ತಲ್ವಾ, ಇಂದ ಬಂದರೆ ಅದು ತೃತೀಯ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟು? ಇದು ಡೈರೆಕ್ಟ್ ಉತ್ತರ ಸಿಗುತ್ತೆ ನಿಮಗೆ. ಯೋಗವಾಹಗಳು ಯಾವ್ಯಾವು? ಅನುಸ್ವಾರ ಮತ್ತು ವಿಸರ್ಗ ಇವೆರಡು ಯೋಗವಾಹಗಳು. ಅಂ ಮತ್ತು ಅಹ ಅಂತ ಏನು ನಾವು ಕರಿತೀವಿ, ಅಂ ಅಹ. ಇವೆರಡು ಬಂದು ಯೋಗವಾಹಗಳಾಗಿರ್ತವೆ. ಆಪ್ಷನ್ಸ್ 2, 25, 9, 14. ಇಲ್ಲಿ 2 ಬರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕಣ್ಣೀರು ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಕಣ್ಣೀರು. ಆಪ್ಷನ್ಸ್: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಕಣ್ಣೀರು ಅದನ್ನು ಹೆಂಗೆ ಬಿಡಿಸಿ ಬರ್ತೀರಾ? ಕಣ್ಣು ಪ್ಲಸ್ ನೀರು, ಕಣ್ಣೀರು. ಮೂಲ ಪದದ ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಆದೇಶವಾಗಿ ಬರುವುದರಿಂದ ಇದು ಆದೇಶ ಸಂಧಿ. ಅರ್ಥ ಆಯ್ತಲ್ವಾ? ಆಪ್ಷನ್ ಸಿ. ಇದರಲ್ಲಿ ಮತ್ತೊಂದು ವ್ಯಂಜನ ಕೂಡ ಬಂದಿದೆ, ಆದೇಶವಾಗಿ ಬಂದಿದೆ. ಓಕೆ. ನೆಕ್ಸ್ಟ್, ಅರಮನೆ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಅರಮನೆ. ಆಪ್ಷನ್ಸ್: ತತ್ಪುರುಷ ಸಮಾಸ, ತತ್ಪುರುಷ ಅರಸನ ಪ್ಲಸ್ ಮನೆ ಅರಮನೆ, ಷಷ್ಠಿ ತತ್ಪುರುಷ. ಕರ್ಮಧಾರಯ ಸಮಾಸ, ದ್ವಂದ್ವ ಸಮಾಸ. ಇದರಲ್ಲಿ ಯಾವುದು ಅಂತ ಕೇಳಿದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸ ತತ್ಪುರುಷ ಸಮಾಸ ಆಗಿರುತ್ತೆ. ಓಕೆ. ಅದಕ್ಕೆ ರೈಟ್ ಆನ್ಸರ್ ಬಂದು ಇದು ಅರಸನ ಪ್ಲಸ್ ಮನೆ ಅರಮನೆ, ಷಷ್ಠಿ ತತ್ಪುರುಷ. ಓಕೆನಾ? ಮನೆಯನ್ನು ಪದದ ವಿಭಕ್ತಿ ಯಾವುದು? ಮನೆಯನ್ನು ಅದು ಹೆಂಗೆ ಬಿಡಿಸಿ ಬರ್ತೀರಾ? ಮನೆ ಪ್ಲಸ್ ಅನ್ನು ಏನಾಗುತ್ತೆ? ಮನೆಯನ್ನು. ಯಾವ ವಿಭಕ್ತಿ? ಆಪ್ಷನ್: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ. ಅನ್ನು ಪದವು, ಅನ್ನು ಅಂತ ಏನಿದೆ ಬರ್ತಿದ್ದೀವಿ, ಈ ಒಂದು ಪದವು ದ್ವಿತೀಯ ವಿಭಕ್ತಿ ಆಗಿದೆ. ಓಕೆ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ರಾಮಾಯಣ ಮಹಾಕಾವ್ಯವನ್ನು ಬರೆದವರು ಯಾರು? ರಾಮಾಯಣ ಕೇಳಿರ್ತೀರ ನೀವೆಲ್ಲ. ಆಪ್ಷನ್ಸ್: ವ್ಯಾಸರು, ವಾಲ್ಮೀಕಿ, ಪಂಪ, ರನ್ನ. ಇದು ಡೈರೆಕ್ಟ್ ಕ್ವಶನ್ ಇರೋದ್ರಿಂದ ರಾಮಾಯಣ ಬರೆದವರು ಯಾರು? ವಾಲ್ಮೀಕಿ. ನೀವೆಲ್ಲ ನೋಡಿರ್ತೀರ ಬುಕ್ ಮೇಲೆ, ವಾಲ್ಮೀಕಿ ರಾಮಾಯಣ ಅಂತ ಇರುತ್ತೆ. ನೆಕ್ಸ್ಟ್, ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಉಪಲಬ್ಧ ಗ್ರಂಥ. ಆಪ್ಷನ್ಸ್: ಕವಿರಾಜ ಮಾರ್ಗ, ವಡ್ಡಾರಾಧನೆ, ವಿಕ್ರಮಾರ್ಜುನ ವಿಜಯ, ಗದಾಯುದ್ಧ. ಶ್ರೀ ವಿಜಯ ರಚಿಸಿದ ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಭ್ಯ ಗ್ರಂಥ. ಓಕೆನಾ? ಯಾವುದು? ಕವಿರಾಜ ಮಾರ್ಗ. ಆಪ್ಷನ್ ಎ. ಇದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಸೂರ್ಯ ಪದದ
ತತ್ಸಮ ತದ್ಭವ ರೂಪ ಯಾವುದು? ಸೂರ್ಯ. ಸೊ ಆಪ್ಷನ್ಸ್: ಸೂರ್ಯ, ಸೂರ, ಜಜ್ಜ, ರವಿ. ಸೊ ಸೂರ್ಯ ಪದದ ತತ್ಸಮ ತದ್ಭವ ಯಾವುದು? ಸೂರ್ಯ. ಸೂರ ಅಂತ ಕರಿತೀವಿ ಅಥವಾ ಸೂರ್ಯ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್, ಹಗಲು ಇರುಳು ಈ ಪದವು ಯಾವ ಸಮಾಸ? ಹಗಲು ಇರುಳು ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಬಹುಬ್ರೀಹಿ ಸಮಾಸ, ಕ್ರಿಯಾ ಸಮಾಸ. ಓಕೆ, ಹಗಲು ಇರುಳು ಇದು ಯಾವುದು? ದ್ವಂದ್ವ ಸಮಾಸ. ಸೊ ಹಗಲು ಅಂತ ಇದೆ ಪ್ಲಸ್ ಇರುಳು ಅಂತ ಇದೆ ಅಲ್ವಾ? ಸೊ ಎರಡು ಮಿಕ್ಸ್ ಇರೋದ್ರಿಂದ ದ್ವಂದ್ವ ಸಮಾಸ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಪ್ರತಿಯೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ದ್ವಂದ್ವ ಸಮಾಸ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಬೆಟ್ಟದವರೆ ಪದವನ್ನು ಬಿಡಿಸಿ ಬರೆದಾಗ ಹೆಂಗೆ ಬಿಡಿಸಿ ಬರ್ತೀರಾ? ಆಪ್ಷನ್ಸ್: ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟ ಪ್ಲಸ್ ದಾವರೆ, ಬೆಟ್ಟದ ಪ್ಲಸ್ ಆವರೆ. ಸೊ ಹೆಂಗೆ ಬಿಡಿಸಿ ಬರ್ತೀರಾ ನೀವು? ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಸೊ ಇದು ಯಾವ ಸಂಧಿ? ಆದೇಶ ಸಂಧಿ. ಓಕೆ, ಸೊ ಆಪ್ಷನ್ ಬೆಟ್ಟ ಪ್ಲಸ್ ತಾವರೆ. ಸೊ ನೆಕ್ಸ್ಟ್ ನೋಡೋಣ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಜ್ಞಾನಪೀಠ ಪ್ರಶಸ್ತಿ: ದ ರಾ ಬೇಂದ್ರೆ, ಕೆ ಶಿವರಾಮ್ ಕಾರಂತ, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಓಕೆ, ಸೊ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತಂದರೆ ಕುವೆಂಪು ಸ್ನೇಹಿತರೆ. ಆಪ್ಷನ್ ಸಿ. ಸೊ ಯಾವ ಒಂದು ಕೃತಿಗೆ ಬಂತು ಅಂದರೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಲಭಿಸುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ಮಾಡಿದನು ಇದು ಯಾವ ಕಾಲರೂಪ? ಮಾಡಿದನು. ಆಪ್ಷನ್ಸ್: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ವಿದ್ಯಾರ್ಥಕ. ಸೊ ಇದು ಯಾವ ಕಾಲರೂಪ? ಮಾಡಿದನು ಆಲ್ರೆಡಿ ಕೆಲಸ ಮುಗ್ದಿದೆ. ಮಾಡಿದನು ಇದು ಯಾವುದಕ್ಕೆ ಬರುತ್ತೆ? ಭೂತಕಾಲ. ಓಕೆನಾ? ಆಪ್ಷನ್ ಬಿ. ಅಂದರೆ ಆಲ್ರೆಡಿ ಕೆಲಸ ಮುಗ್ದಿದೆ, ಮಾಡಿದನು ಮುಗ್ದಿದೆ ಕೆಲಸ. ಸೊ ನೆಕ್ಸ್ಟ್, ಮಕ್ಕಳು ಈ ಪದದ ಏಕವಚನ ರೂಪ. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಕೇಳಿದ್ದಾರೆ ಇಲ್ಲಿ. ಆಪ್ಷನ್ಸ್: ಮಗು, ಮಕ್ಕಳು, ಮಕ್ಕಳ, ಮಗ. ಸೊ ಇದು ಸಿಂಪಲ್ ಇದೆ ಪ್ರಶ್ನೆ. ಮಕ್ಕಳು ಪದದ ಏಕವಚನ ಮಗು. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಹಸುವಿನ ಹಾಲು ಸಿಹಿಯಾಗಿದೆ. ಇಲ್ಲಿ ಸಿಹಿ ಎಂಬುದು, ಸೊ ಹಸುವಿನ ಹಾಲು ಸಿಹಿಯಾಗಿದೆ. ಸೊ ಸಿಹಿ ಎಂಬುದು ಏನು ಅರ್ಥ ಕೊಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಕ್ವಾಚಕ. ಓಕೆನಾ ಸ್ನೇಹಿತರೆ? ಸೊ ಸರಿಯಾದ ಉತ್ತರ ಬಂದು ಗುಣವಾಚಕ. ಅಂದರೆ ಹಸುವಿನ ಹಾಲು ಸಿಹಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಅದರ ಗುಣವನ್ನು ಹೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನು ಗುಣವಾಚಕ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಆಕಾಶ ಪದದ ಸಮಾನಾರ್ಥಕ ಪದವಲ್ಲದ್ದು ಯಾವುದು? ಸೊ ಇದು ಪದ ಕೇಳ್ತಾ ಇಲ್ಲ, ಪದ ಅಲ್ಲದ್ದು ಅಂದರೆ ಆಪೋಸಿಟ್ ಕೇಳ್ತಾ ಇದ್ದಾರೆ. ಆಕಾಶ ಪದದ ಸಮಾನಾರ್ಥಕ ಪದವಲ್ಲದ್ದು ಯಾವುದು? ಆಪ್ಷನ್ಸ್: ಗಗನ, ನಭ, ಅಂಬರ, ಧರತ್ರಿ. ಸೊ ಗಗನ, ನಭ, ಅಂಬರ ಅಂದರೆ ಎಲ್ಲ ಕೂಡ ಆಕಾಶವಾದ ಸಮಾನಾರ್ಥಕ ಪದಗಳು. ಸೊ ಧರತ್ರಿ ಅನ್ನೋದು ಬೇರೆದು. ಧರತ್ರಿ ಅಂದರೆ ಏನು? ಭೂಮಿ. ಸೊ ಇದು ಆಪೋಸಿಟ್ ವರ್ಡು, ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆ, ಅಣ್ಣ ತಮ್ಮ ಪದಗಳ ನಡುವೆ ಬಳಸುವ ಚಿಹ್ನೆ ಯಾವುದು? ಅಣ್ಣ ತಮ್ಮ. ಅಲ್ಪ ವಿರಾಮ, ವಿವರಣಾತ್ಮಕ ಚಿಹ್ನೆ, ಸಂಯೋಜಕ ಚಿಹ್ನೆ, ಭಾವಸೂಚಕ ಚಿಹ್ನೆ. ಸೊ ಅಣ್ಣ ತಮ್ಮ ನಡುವೆ ಈ ಒಂದು ಐಫನ್ ಏನಿದೆ ಇದು ಯಾವ ಚಿಹ್ನೆ ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಸಂಯೋಜಕ ಚಿಹ್ನೆ, ಆಪ್ಷನ್ ಸಿ. ಸೊ ಮುಂದಿನ ಪ್ರಶ್ನೆ,
ಅನುಕರಣಾವ್ಯಯ ಇದಕ್ಕೆ ಉದಾಹರಣೆ ಯಾವುದು? ಪಟಪಟ, ತರತರ, ಕ್ಷಣ ಕ್ಷಣ, ಮೆಲ್ಲಗೆ. ಸೊ ಅನುಕರಣಾವ್ಯಯ ಯಾವುದು ಈ ಒಂದು 4 ಆಪ್ಷನಲ್ಲಿ? ಪಟಪಟ. ಓಕೆ, ಸರಿಯಾದ ಉತ್ತರ ಪಟಪಟ. ಸೊ ಧ್ವನ್ಯನುಕರಣೆಯಿಂದ ಹುಟ್ಟುವ ಅರ್ಥವಿಲ್ಲದ ಪದಗಳು ಅನುಕರಣಾವ್ಯಯಗಳು. ಸೊ ಮುಂದಿನ ಪ್ರಶ್ನೆ, ಕೈಮುಗಿ ಈ ನುಡಿಗಟ್ಟಿನ ಅರ್ಥವೇನು? ಅಂದರೆ ಕೈಮುಗಿ ಅಂತ. ಸೊ ಆಪ್ಷನ್ಸ್: ನಮಸ್ಕರಿಸು ಅಥವಾ ಗೌರವಿಸು, ಜಗಳವಾಡು, ಸಹಾಯ ಮಾಡು, ಮೋಸ ಮಾಡು. ಸೊ ಇದು ಡೈರೆಕ್ಟ್ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಕೈಮುಗಿ ಅಂದರೆ ನಮಸ್ಕರಿಸು ಅಥವಾ ಗೌರವಿಸು. ಸೊ ಮುಂದಿನ ಪ್ರಶ್ನೆ, ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪೋಸಿಟ್ ವರ್ಡ್: ನಿರುತ್ಸಾಹ, ದುರುತ್ಸಾಹ, ಅಪ ಉತ್ಸಾಹ, ಅನಾನುತ್ಸಾಹ. ಸೊ ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ನಿರುತ್ಸಾಹ. ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು? ಕರ್ನಾಟಕ ರತ್ನ: ಡಾಕ್ಟರ್ ರಾಜ್ಕುಮಾರ್ ಮತ್ತು ರಾಷ್ಟ್ರಕವಿ ಕುವೆಂಪು, ಎಸ್ ನಿಜಲಿಂಗಪ್ಪ, CNR ರಾವ್, ಡಾಕ್ಟರ್ ವೀರೇಂದ್ರ ಹೆಗಡೆ. ಕರ್ನಾಟಕ ರತ್ನ ಅಂತ. ಸೊ ಮೊದಲು ಫಸ್ಟ್ ಯಾರು ಇಸ್ಕೊಂಡಿದ್ದು? ಡಾಕ್ಟರ್ ರಾಜ್ಕುಮಾರ್ ಮತ್ತು ರಾಷ್ಟ್ರಕವಿ ಕುವೆಂಪು. ಯಾವ ಸಾಲಿನಲ್ಲಿ? 1992. ಓಕೆ, ಕರ್ನಾಟಕ ರತ್ನ ಪ್ರಶಸ್ತಿ. ಸೊ ಗೈಸ್, ಈಗ ನೋಡೋಣ ಸಾಮಾನ್ಯ ಇಂಗ್ಲೀಷ್ ಬಗ್ಗೆ ಟಾಪಿಕ್ಸ್ ನೋಡೋಣ. ಜನರಲ್ ಇಂಗ್ಲೀಷ್ 15 ಕ್ವಶನ್ ನೋಡೋಣ. ಓಕೆನಾ? ಚೂಸ್ ದ ಕರೆಕ್ಟ್ ಆ್ಯಂಟೋನಿಮ್ ಫಾರ್ ಏನ್ಷಿಯಂಟ್. ಆಪ್ಷನ್ಸ್: ಓಲ್ಡ್, ಮಾಡರ್ನ್, ಹಿಸ್ಟಾರಿಕಲ್, ಪ್ರಿಮಿಟಿವ್. ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಮಾಡರ್ನ್. ಆ್ಯಂಟೋನಿಮ್ ಅಂದರೆ ಸೊ ಆಪೋಸಿಟ್ ವರ್ಡ್. ಓಕೆನಾ? ಸೊ ಏನ್ಷಿಯಂಟ್ ಅಂದರೆ ಹಳೆಯದು, ಮಾಡರ್ನ್ ಅಂದರೆ ಹೊಸದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ, ಪ್ರಾಚೀನ, ಆಧುನಿಕ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಹಿ ಈಸ್ ಡ್ಯಾಶ್ ಹಾನೆಸ್ಟ್ ಆಫೀಸರ್. ಸೊ ಆಪ್ಷನ್ ಎ ಆ್ಯನ್, ದ, ನೋ ಆರ್ಟಿಕಲ್. ಸೊ ಹಿ ಈಸ್ ಆ್ಯನ್ ಹಾನೆಸ್ಟ್ ಆಫೀಸರ್. ಆ್ಯನ್ ಬರುತ್ತೆ ಅಲ್ಲಿ. ಹಾನೆಸ್ಟ್ ಪದವು ಆ ಶಬ್ದದಿಂದ ಅಂದರೆ ವೋಬಲ್ ಸೌಂಡ್ ಪ್ರಾರಂಭವಾಗುವುದರಿಂದ ಆ್ಯನ್ ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕರೆಕ್ಟಾಗಿ ಸ್ಪೆಲ್ ಆಗಿರೋ ವರ್ಡ್ ಯಾವುದು? ರಿಸೀವ್, 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 ರಿಸೀವ್. ಸೊ ಇಲ್ಲಿ ನೀವು ಸ್ಪೆಲ್ಲಿಂಗ್ನ ತಪ್ಪು ಕಂಡುಹಿಡಬೇಕಾಗುತ್ತೆ. ಓಕೆ, ಸೊ ದ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು? ರಿಸೀವ್, RECEIVE. ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ, ಚೂಸ್ ದ ಸಿನೋನಿಮ್ ಆಫ್ ಬ್ರೀಫ್. ಸೊ ಆಪ್ಷನ್ಸ್: ಲಾಂಗ್, ಶಾರ್ಟ್, ಲಾರ್ಜ್, ಕ್ಲಿಯರ್. ಸೊ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ. ಬ್ರೀಫ್ ಅಂದರೆ ಶಾರ್ಟ್, ಅಂದರೆ ಚಿಕ್ಕದಾದ, ಸಂಕ್ಷಿಪ್ತವಾದ. ಸೊ ನೆಕ್ಸ್ಟ್ ಕ್ವಶನ್, ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಡ್ಯಾಶ್ 2020. ಆಪ್ಷನ್ಸ್: ಫಾರ್, ಸಿನ್ಸ್, ಫ್ರಮ್, ಇನ್. ಸೊ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್
2020. ಅಂದರೆ ಅವಳು 2020ರಿಂದ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾಳೆ, ಕೆಲಸ ಮಾಡ್ತಾಯಿದ್ದಾಳೆ ಅಂತ. ಸೊ ಅದಕ್ಕೆ ಆಪ್ಷನ್ ಸಿನ್ಸ್ ಬರುತ್ತೆ ಸ್ನೇಹಿತರೆ. ನಿರ್ದಿಷ್ಟ ಸಮಯದ ಆರಂಭ ವರ್ಷವನ್ನು ಪಾಯಿಂಟ್ ಆಫ್ ಟೈಮ್ ಸೂಚಿಸಲು ಸಿನ್ಸನ್ನು ಬಳಸುತ್ತೇವೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್? ಸೊ ಅವರು ಸಿಂಗ್ಯುಲರ್ ಪ್ಲೂರಲ್ ಕೇಳ್ತಾ ಇದ್ದಾರೆ. ಚೈಲ್ಡ್ಸ್, ಚಿಲ್ಡ್ರನ್ಸ್, ಚಿಲ್ಡ್ರನ್, ಚೈಲ್ಡ್ಸ್. ಸೊ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಅಂದರೆ ಚಿಲ್ಡ್ರನ್, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್, ಚೂಸ್ ದ ಪ್ಯಾಸಿವ್ ವಾಯ್ಸ್. ದ ಬಾಯ್ ಕಿಕ್ಡ್ ದ ಬಾಲ್. ಚೂಸ್ ದ ಪ್ಯಾಸಿವ್ ವಾಯ್ಸ್. ದ ಬಾಲ್ ವಾಸ್ ಕಿಕ್ಡ್ ಬೈ ದ ಬಾಯ್. ದ ಬಾಲ್ ಈಸ್ ಕಿಕ್ಡ್ ಬೈ ದ ಬಾಯ್. ದ ಬಾಲ್ ಕಿಕ್ಡ್ ಬೈ ದ ಬಾಯ್. ದ ಬಾಲ್ ವಾಸ್ ಬೀಯಿಂಗ್ ಕಿಕ್ಡ್ ಬೈ ದ ಬಾಯ್. ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ ಸ್ನೇಹಿತರೆ, ಇದು ಆ್ಯಕ್ಟಿವ್ ವಾಯ್ಸು. ಸೊ ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ದ ಬಾಯ್ ಕಿಕ್ಡ್ ದ ಬಾಲ್. ಹುಡುಗ ಒಂದು ಬಾಲನ್ನು ಕಿಕ್ ಮಾಡ್ದ ಅಂತ, ಅಂದರೆ ಹೊಡೆದ ಅಂತ. ಸೊ ಅದು ಪ್ಯಾಸಿವ್ ವಾಯ್ಸ್ ಏನಂತ ಹೇಳಬೇಕು, ಆ ಬಾಲು ಆ ಹುಡುಗನಿಂದ ಹೊಡೆಯಲ್ಪಟ್ಟಿತು. ದ ಬಾಲ್ ವಾಸ್ ಕಿಕ್ಡ್ ಬೈ ದ ಬಾಯ್, ಆಪ್ಷನ್ ಎ. ಸೊ ನೆಕ್ಸ್ಟ್, ಎ ಪರ್ಸನ್ ಹೂ ಸ್ಟಡೀಸ್ ಪ್ಲ್ಯಾಂಟ್ಸ್. ಅಂದರೆ ಗಿಡಗಳನ್ನು ಓದುವಂತಹ ಪರ್ಸನ್ಸ್ಗೆ ಏನಂತ ಕರಿತೀವಿ, ಆ ಒಂದು ಸ್ಪೆಷಲೈಸೇಷನ್. ಸೊ ಆಪ್ಷನ್ಸ್, ಜೂಲಾಜಿಸ್ಟ್, ಬೊಟಾನಿಸ್ಟ್, ಜಿಯೋಲಾಜಿಸ್ಟ್, ಮೆಟೀರಿಯಲಾಜಿಸ್ಟ್. ಸೊ ಸಸ್ಯಶಾಸ್ತ್ರವನ್ನು ಓದೋರಿಗೆ ಏನಂತ ಕರೀತಾರೆ, ಬೊಟಾನಿಸ್ಟ್, ಆಪ್ಷನ್ ಬಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಕಂಪ್ಲೀಟ್ ದ ಐಡಿಯಮ್ ಒನ್ಸ್ ಇನ್ ಎ ಡ್ಯಾಶ್ ಮೂನ್. ಆಪ್ಷನ್ಸ್, ರೆಡ್, ಫುಲ್, ಬ್ಲೂ, ನ್ಯೂ. ಸೊ ಒನ್ಸ್ ಇನ್ ಎ ಬ್ಲೂ ಮೂನ್ ಎಂದರೆ ಅಪರೂಪಕ್ಕೊಮ್ಮೆ ಸಂಭವಿಸುವುದು. ಓಕೆ, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಎರರ್ ಇನ್ ಸೆಂಟೆನ್ಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟುಡೇ. ಫೈಂಡ್ ದ ಎರರ್, ಈ ಒಂದು ಸೆಂಟೆನ್ಸಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿಯಿರಿ. ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟುಡೇ. ಸೊ ಆಪ್ಷನ್, ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟುಡೇ. ಓಕೆ. ಸೊ ಇದು ಏನು ತಪ್ಪಿದೆ, ಒನ್ ಆಫ್ ಬಂದಾಗ ಕ್ರಿಯಾಪದ ಈಸ್ ಕಮಿಂಗ್ ಆಗಬೇಕು, ಅಂದರೆ ಸಿಂಗ್ಯುಲರ್ ಇರಬೇಕು. ಅರ್ಥ ಆಯ್ತಾ? ಸೊ ಒಬ್ಬ ಫ್ರೆಂಡ್ ಬರ್ತಾ ಇದ್ದಾನಲ್ವಾ, ಸೊ ಅದಕ್ಕೆ ಈಸ್ ಅಂತ ಸೇರಿಸ್ಬೇಕು. ಇಲ್ಲಿ ಆರ್ ಅಂತ ಬರಬಾರ್ದು. ಆರ್ ಅಂತ ಎಲ್ಲಿ ಬರಬೇಕು, ಸೊ ಒಂದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಬಂದರೆ ಅಲ್ಲಿ ಆರ್ ಅಂತ ಸೇರಿಸಿ, ಇಲ್ಲ ಅಂದರೆ ಈಸ್ ಅಂತ. ಒಬ್ಬನೇ ಒಬ್ಬ ಇಲ್ಲ ಅಂತಂದರೆ ಈಸ್ ಅಂತ ಸೇರಿಸಿ. ಓಕೆ. ಸೊ ಯಾವುದು ತಪ್ಪಿದೆ, ಆರ್ ಕಮಿಂಗ್, ಆಪ್ಷನ್ ಸಿ. ಸೊ ನೆಕ್ಸ್ಟ್, ಆಪೋಸಿಟ್ ಆಫ್ ಸಕ್ಸಸ್. ಸೊ ಸಕ್ಸಸ್ ಅನ್ನೋ ವರ್ಡ್ನ ಆಪೋಸಿಟ್, ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ಸ್, ಡಿಫೀಟ್, ಫೇಲ್ಯೂರ್, ಲಾಸ್, ಸ್ಯಾಡ್ನೆಸ್. ಸಕ್ಸಸ್ ಅಂದರೆ ಫೇಲ್ಯೂರ್, ಆಪೋಸಿಟ್ ವರ್ಡ್ ಇದೇನೆ, ಸಕ್ಸಸ್ಸು ಫೇಲ್ಯೂರ್. ಓಕೆನಾ? ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಪ್ರಿಪೋಸಿಷನ್. ದ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ಟೇಬಲ್. ಆಪ್ಷನ್ಸ್, ಅಪಾನ್, ಇನ್, ಅಟ್, ವಿತ್. ಸೊ ಕರೆಕ್ಟ್ ಪ್ರಿಪೋಸಿಷನ್ ಯಾವುದು? ದ ಕ್ಯಾಟ್ ಜಂಪ್ಡ್ ಅಪಾನ್ ಅಥವಾ ಆನ್ ಟು ದ ಟೇಬಲ್. ಒಂದು ಬೆಕ್ಕು ಟೇಬಲ್ನ ಮೇಲ್ಗಡೆ ಹಾರಿತು, ಜಂಪ್ ಮಾಡ್ತು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಶಿ ಈಸ್ ಎ ಡಾಕ್ಟರ್. ಸೊ ಡ್ಯಾಶ್ ಕೊಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಅಪ್ರೋಪ್ರಿಯೇಟ್ ಏನು ಬರುತ್ತೆ ಕ್ವಶನ್ ಟ್ಯಾಗ್ ಅಂತ ನೋಡೋಣ. isn't she, is she, doesn't she, was she. ಸೊ ಶಿ ಈಸ್ ದ ಡಾಕ್ಟರ್, ಡ್ಯಾಶ್ ಕೊಟ್ಟಲ್ಲಿ ಏನು ಬರಬೇಕು, isn't she, ಅಲ್ವಾ ಅಂತ ಬರುತ್ತೆ ಅಲ್ವಾ. ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ,
ಶಿ ಈಸ್ ಎ ಡಾಕ್ಟರ್, ಇಸಂಟ್ ಶಿ, ಹೌದಲ್ವಾ ಅಂತ. ಓಕೆ, ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್, ಸಿನೋನಿಮ್ ಫಾರ್ ಬ್ರೇವ್. ಬ್ರೇವ್ ಪದದ ಸಿನೋನಿಮ್ ಅಂತ ಕೇಳಿದೆ. ಆಪ್ಷನ್ಸ್: ಕೋವರ್ಡ್, ಕರೇಜಿಯಸ್, ಫಿಯರ್ಫುಲ್, ವೀಕ್. ಸರಿಯಾದ ಉತ್ತರ ಬಂದು ಕರೇಜಿಯಸ್. ಬ್ರೇವ್ ಅಂದರೆ ಸಿನೋನಿಮ್ ಕರೇಜಿಯಸ್. ಸೊ ನೆಕ್ಸ್ಟ್, ಲುಕ್ ಡ್ಯಾಶ್ ಯು ಲೀಪ್. ಪ್ರೊವರ್ಬ್ ಕಂಪ್ಲೀಷನ್. ಪ್ರೊವರ್ಬ್ನ ಕಂಪ್ಲೀಟ್ ಮಾಡಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಆಫ್ಟರ್, ಬಿಫೋರ್, ವೆನ್, ವೈಲ್. ಲುಕ್ ಬಿಫೋರ್ ಯು ಲೀಪ್. ಹೂಡುವ ಮುನ್ನ ಆಲೋಚಿಸು ಎಂಬ ಅರ್ಥ ನೀಡುವ ಗಾದೆ ಮಾತಾಯಿತು ಸ್ನೇಹಿತರೆ ಇದು. ಓಕೆ, ಲುಕ್ ಬಿಫೋರ್ ಯು ಲೀಪ್. ಆಪ್ಷನ್ ಬಿ. ಸ್ನೇಹಿತರೆ, ಇಲ್ಲಿವರೆಗೂ ಕನ್ನಡ ಆಯಿತು ಮತ್ತು ಇಂಗ್ಲೀಷ್ ಟಾಪಿಕ್ ಆಯಿತು. ಈಗ ಪೇಪರ್ 2 ಅಲ್ಲಿ ಗಣಕಯಂತ್ರಜ್ಞಾನ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಒಂದು 15 ಕ್ವಶನ್ಸ್ನ ನೋಡೋಣ ಸ್ನೇಹಿತರೆ. ಕಂಪ್ಯೂಟರ್ನ ಮಿದುಳು, ಬ್ರೈನ್ ಆಫ್ ಕಂಪ್ಯೂಟರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ರ್ಯಾಮ್, CPU, ಹಾರ್ಡ್ ಡಿಸ್ಕ್, ಮಾನಿಟರ್. ಸೊ ಕಂಪ್ಯೂಟರ್ನ ಬ್ರೈನ್ ಯಾವುದು? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನ ಸಕಲ ಪ್ರಕ್ರಿಯೆಗಳನ್ನು ಕೂಡ ಇದು ನಿಯಂತ್ರಿಸುತ್ತೆ. ಸೊ ರ್ಯಾಮ್ ಅಂತ ನೋಡಿದ್ವಿ. ರ್ಯಾಮ್ನ ಪೂರ್ಣ ರೂಪವೇನು? ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಏನು? ರೀಡ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಪಿಡ್ ಆಕ್ಸೆಸ್ ಮೆಮೊರಿ, ರಿಯಲ್ ಆಕ್ಸೆಸ್ ಮೆಮೊರಿ. ಸೊ ರ್ಯಾಮ್ನ ಫುಲ್ ಫಾರ್ಮ್ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ, ಇನ್ಪುಟ್ ಡಿವೈಸ್ ಅಲ್ಲ? ಯಾವುದು ಇನ್ಪುಟ್ ಅಂತ ಕೇಳಿಲ್ಲ, ಯಾವುದು ಇನ್ಪುಟ್ ಅಲ್ಲ ಅಂತ ಕೇಳಿದ್ದಾರೆ. ಅಂದರೆ ನಾವು ಔಟ್ಪುಟ್ ಯಾವುದು ಅಂತ ಕಂಡುಹಿಡಬೇಕು. ಕೀಬೋರ್ಡ್ ಬಂದು ಇನ್ಪುಟ್ ಆಗುತ್ತೆ. ಮೌಸ್ ಅದು ಕೂಡ ಇನ್ಪುಟ್. ಪ್ರಿಂಟರ್, ಸೊ ಪ್ರಿಂಟರ್ ಇದು ಔಟ್ಪುಟ್. ಸ್ಕ್ಯಾನರ್ ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರು ಪ್ರಿಂಟರ್. ಇದು ಔಟ್ಪುಟ್ ಸಾಧನ. ಸೊ ನೆಕ್ಸ್ಟ್, 1 ಗಿಗಾಬೈಟ್ 1 GB ಎಂದರೆ ಎಷ್ಟು? 1 ಗಿಗಾಬೈಟ್ 1024 bytes, 1024 KB, 1024 MB, 1000 MB. ಸೊ 1 GB ಅಂದರೆ ಎಷ್ಟು? 1024 MB. ಓಕೆನಾ? ಸೊ ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಪಠ್ಯವನ್ನು ಕಾಪಿ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? MS ವರ್ಡ್ನಲ್ಲಿ ಪಠ್ಯವನ್ನು ಕಾಪಿ ಮಾಡಲು Ctrl+V, Ctrl+C, Ctrl+X, Ctrl+Z. ಸೊ ಕಾಪಿ ಮಾಡಲಿಕ್ಕೆ Ctrl+C ಇದು ಕಾಪಿ. ಸೊ Ctrl+V ಅಂದರೆ ಪೇಸ್ಟ್ ಮಾಡೋದು, Ctrl+X ಅಂದರೆ ಕಟ್ ಮಾಡುವಂಥದ್ದು, Ctrl+Z ಅಂದರೆ ಅಂಡು ಮಾಡುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಇಂಟರ್ನೆಟ್ ಸಂಪರ್ಕಕ್ಕೆ ಅತ್ಯಗತ್ಯವಾದ ವಿಳಾಸ ರೂಪ ಯಾವುದು? ಇಂಟರ್ನೆಟ್ ಸಂಪರ್ಕಕ್ಕೆ. ಸೊ ಆಪ್ಷನ್ಸ್: URL ಅಥವಾ IP ಅಡ್ರೆಸ್, CPU ಕೀ, ರ್ಯಾಮ್ ಅಡ್ರೆಸ್, HTTP ಕೀ. ಸೊ ಇಂಟರ್ನೆಟ್ ಸಂಪರ್ಕಕ್ಕೆ ಅತ್ಯಗತ್ಯವಾದ ವಿಳಾಸ ರೂಪ ಯಾವುದು ಅಂದರೆ IP ಅಡ್ರೆಸ್. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ತಂತ್ರಾಂಶ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಯಾವುದು? ಸೊ OS ಯಾವುದು ಅಂತ ಕೇಳ್ತಾ ಇದ್ದಾರೆ. MS ವಿಂಡೋಸ್, MS ವರ್ಡ್, ಗೂಗಲ್ ಕ್ರೋಮ್, ಟ್ಯಾಲಿ. ಸೊ ಕಂಪ್ಯೂಟರ್ನಲ್ಲಿ ತಂತ್ರಾಂಶ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂದರೆ MS ವಿಂಡೋಸ್. ಸೊ ಏನು ವಿಂಡೋಸು ಅಥವಾ ಲೈನಕ್ಸು, ಆ್ಯಂಡ್ರಾಯ್ಡು ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, www ಪೂರ್ಣ ರೂಪವೇನು? www.com ಅಂತ ಏನು ಹೇಳ್ತೀವಲ್ಲ ಅದು. ವರ್ಲ್ಡ್ ವೈಡ್ ವೆಬ್, ಓಲ್ ವರ್ಲ್ಡ್ ವೆಬ್, ವರ್ಲ್ಡ್ ವೈಡ್ ವೆಬ್, ವರ್ಲ್ಡ್ ವೈಡ್. ಸೊ www ಅಂದರೆ ವರ್ಲ್ಡ್ ವೈಡ್ ವೆಬ್. ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್. ಸೊ ಮುಂದಿನ ಪ್ರಶ್ನೆ, ಇಮೇಲ್ ಕಳಿಸುವಾಗ BCC ಎಂದರೆ ಏನು?
ನಾವೇನು ಇಮೇಲ್ ಮಾಡ್ತೀವ, ಸೊ ಅಲ್ಲಿ BCC ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಬ್ಲೈಂಡ್ ಕಾರ್ಬನ್ ಕಾಪಿ, ಬೇಸಿಕ್ ಕಾರ್ಬನ್ ಕಾಪಿ, ಬಿಸ್ನೆಸ್ ಕಮ್ಯುನಿಕೇಷನ್ ಕಾಪಿ, ಬ್ಲ್ಯಾಕ್ ಕಾರ್ಬನ್ ಕಾಪಿ. ಸೊ ಸರಿಯಾದ ಉತ್ತರ ಬಂದು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಓಕೆ. ಸೊ ಮುಂದಿನ ಪ್ರಶ್ನೆ: ತಾತ್ಕಾಲಿಕ ಮೆಮೊರಿ, ವೊಲಟೈಲ್ ಮೆಮೊರಿ ಎಂದು ಯಾವುದನ್ನು ಕರೆಯುತ್ತಾರೆ? ಸೊ ಆಪ್ಷನ್ಸ್: ರಾಮ್, ರ್ಯಾಮ್, ಹಾರ್ಡ್ ಡಿಸ್ಕ್, CD-ROM. ತಾತ್ಕಾಲಿಕ ಮೆಮೊರಿ, ವೊಲಟೈಲ್ ಮೆಮೊರಿ ಎಂದು ರ್ಯಾಮನ್ನು ಕರೀತಾರೆ ಸ್ನೇಹಿತರೆ. RAM. ವಿದ್ಯುತ್ ನಿಂತ ತಕ್ಷಣ ರ್ಯಾಮ್ನಲ್ಲಿರುವ ಮಾಹಿತಿ ಅಳಿಸಿ ಹೋಗುತ್ತದೆ, ಅಂದರೆ ಎರೇಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ: MS ಎಕ್ಸೆಲ್ನಲ್ಲಿ ಸಾಲುಗಳು ಅಂದರೆ ರೋಸ್ ಮತ್ತು ಲಂಬ ಸಾಲುಗಳು ಅಂದರೆ ಕಾಲಮ್ಸ್ ಛೇದನ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ಓಕೆ. MS ಎಕ್ಸೆಲ್ ನೀವೆಲ್ಲ ಮಾಡಿರ್ತೀರ ಸ್ನೇಹಿತರೆ, ಅದು ಈ ರೀತಿ ಇರುತ್ತೆ ಅಲ್ವಾ? ಸೊ ಇದು ರೋಸ್, ಇದು ಕಾಲಮ್ಸ್. ಛೇದನ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ಸೊ ಆಪ್ಷನ್ಸ್: ಬಾಕ್ಸ್, ಬ್ಲಾಕ್, ಸೆಲ್, ಟೇಬಲ್. ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಸೆಲ್ ಅಂತ ಕರೀತಾರೆ ಸ್ನೇಹಿತರೆ. ಏನಿದು ಒಂದಿದೆಯಲ್ಲ, ಇದಕ್ಕೆ ಸೆಲ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ: ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಸರಣಿಯ ಹೆಸರೇನು? ಸೊ ನಮ್ಮ ಇಂಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್: ಪರಮ್, CDAC-100, ಶಕ್ತಿ, ಅಗ್ನಿ. ಸೊ ಇಷ್ಟರಲ್ಲಿ ಯಾವುದು ನಮ್ಮ ಇಂಡಿಯಾದಲ್ಲಿ ಕಂಡಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಸರಣಿಯ ಹೆಸರು? ಪರಮ್ ಅಂತ ಸ್ನೇಹಿತರೆ. ಆಪ್ಷನ್ A. ಸೊ ಮುಂದಿನ ಪ್ರಶ್ನೆ: ಗಣಕಯಂತ್ರದಲ್ಲಿ ಅಳಿಸಿ ಹಾಕಿದ ಫೈಲ್ಗಳು ತಾತ್ಕಾಲಿಕವಾಗಿ ಎಲ್ಲಿ ಶೇಖರಣೆ ಆಗುತ್ತವೆ? ಗಣಕಯಂತ್ರದಲ್ಲಿ ಅಳಿಸಿ ಹಾಕಿದ ಫೈಲ್ಗಳು ಅಂದರೆ ಡಿಲೀಟ್ ಮಾಡಿದ ಫೈಲ್ಗಳು ಸೊ ಟೆಂಪ್ರವರಿಯಾಗಿ ಎಲ್ಲಿರ್ತವೆ? ಸೊ ಆಪ್ಷನ್ಸ್: ಕಂಟ್ರೋಲ್ ಪ್ಯಾನಲ್, ರೀಸೈಕಲ್ ಬಿನ್, ಟಾಸ್ಕ್ ಬಾರ್, ಮೈ ಡಾಕ್ಯುಮೆಂಟ್ಸ್. ಸೊ ಎಲ್ಲಿರ್ತವೆ ಅಂದರೆ ರೀಸೈಕಲ್ ಬಿನ್ನಲ್ಲಿ ಹೋಗಿ ಕೂತಿರ್ತವೆ ಸ್ನೇಹಿತರೆ. ಟೆಂಪ್ರವರಿಯಾಗಿ ಅಲ್ಲಿರ್ತವೆ, ಬೇಕಾದ್ರೆ ರಿಕವರ್ ನಾವು ಮಾಡ್ಕೋಬೋದು. ಸೊ ಮುಂದಿನ ಪ್ರಶ್ನೆ: PDF-ನ ಪೂರ್ಣ ರೂಪವೇನು? PDF ಫುಲ್ ಫಾರ್ಮ್ ಕೇಳಿದ್ದಾರೆ. ಓಕೆನಾ? ಸೊ ಆಪ್ಷನ್ಸ್: ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಪಬ್ಲಿಕ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಪ್ರಿಂಟೆಡ್ ಡಾಟಾ ಫೈಲ್, ಪರ್ಸ್ನಲ್ ಡಾಟಾ ಫಾರ್ಮ್ಯಾಟ್. ಸೊ PDF-ನ ಪೂರ್ಣ ರೂಪವೇನು ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಯಾವುದು? ಆಪ್ಷನ್ A. ಅದು ಕರೆಕ್ಟ್ ಆನ್ಸರ್ ಇದೆ. PDF-ನ ಪೂರ್ಣ ರೂಪವೇನು ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್: ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಆಗಿದೆ? ವೆಬ್ ಬ್ರೌಸರ್ ಯಾವುದು ಅಂತ ಕಂಡುಹಿಡಿಯೋಣ ಈಗ ಸ್ನೇಹಿತರೆ. ಓಕೆನಾ? ಗೂಗಲ್ ಕ್ರೋಮ್, MS ಪೇಂಟ್, ನೋಟ್ ಪ್ಯಾಡ್, ವಿಂಡೋಸ್ ಮೀಡಿಯಾ ಪ್ಲೇಯರ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಂತ ಕೇಳಿದೆ. ಸೊ ಯಾವುದು ಇದರಲ್ಲಿ? ಗೂಗಲ್ ಕ್ರೋಮ್. ನಾವು ಗೂಗಲ್ ಕ್ರೋಮ್ ಅಲ್ವಾ, ಏನೇ ಬೇಕಂದ್ರೂ ಸರ್ಚ್ ಮಾಡೋದು. ಸೊ ವೆಬ್ ಬ್ರೌಸರ್ ಇದಾಗಿದೆ ಸ್ನೇಹಿತರೆ. ಇನ್ನು ಉಳಿಕೆಯದು MS ಪೇಂಟ್ ಅಂದರೆ ನಾವು ಪೇಂಟ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಸೊ ನೋಟ್ ಪ್ಯಾಡ್ ಬಂದುಬಿಟ್ಟು ಏನಾದರೂ ಟೆಕ್ಸ್ಟ್ ಅಥವಾ ನೋಟ್ಸ್ ಇದ್ದರೆ ಅದನ್ನು ನಾವು ಹಾಕ್ಬೋದು, ನೋಟ್ ಪ್ಯಾಡಲ್ಲಿ ಯೂಸ್ ಮಾಡ್ಬೋದು. ಸೊ ವಿಂಡೋಸ್ ಮೀಡಿಯಾ ಪ್ಲೇಯರ್ ಅಂದರೆ ಏನು ನಾವು ವೀಡಿಯೋಸ್ ಅಥವಾ ಸಾಂಗ್ಸ್ ಈ ರೀತಿ MP3 ಆಡಿಯೋಸ್ನ ಕೇಳಬೇಕು ಅಂದರೆ ಸೊ ವಿಂಡೋಸ್ ಮೀಡಿಯಾ ಪ್ಲೇಯರ್ನ ಯೂಸ್ ಮಾಡ್ಬೋದು. ಗೂಗಲ್ ಕ್ರೋಮ್ ಮಾತ್ರ ನಾವು ವೆಬ್ ಬ್ರೌಸರ್ ಏನಾದ್ರು ಸರ್ಚ್ ಮಾಡೋಕ್ಕೆ, ಬ್ರೌಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ಗೂಗಲ್ ಕ್ರೋಮ್ ಸರಿಯಾದ ಉತ್ತರ. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ? ಸೊ VAO ಆಗಿರ್ಬೋದು, ಯಾವುದೇ ಒಂದು ಸಿವಿಲ್
ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮಿಗೆ ಒಂದು ಪೇಪರ್ 1 ಪೇಪರ್ 2 ಅಂತ ಇರುತ್ತಲ್ಲ. ಸೊ ಕಮ್ಯುನಿಕೇಷನ್ ಪೇಪರಲ್ಲಿ ಇವತ್ತು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲೂ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.